ಹುಬ್ಬಳ್ಳಿಯ ವರೂರಿನಲ್ಲಿ ನವಗ್ರಹ ತೀರ್ಥಂಕರ ಮಹಾಮಸ್ತಕಾಭಿಷೇಕ 6ನೇ ದಿನಕ್ಕೆ ಕಾಲಿಟ್ಟಿದೆ. ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಹೊರದು ಬರ್ತಾ ಇದ್ದಾರೆ. ಈ ಕುರಿತು ಕುಂತುಸಾಗರ ಮಹಾರಾಜರು ಮತ್ತು ಗುಣಧರ ನಂದಿ ಮಹಾರಾಜರು ಮಾತನಾಡಿ, ಇನ್ನು 6 ದಿನಗಳಲ್ಲಿ 3 ದಿನಗಳ ಕಾಲ ಮಹಾಮಸ್ತಕಾಭಿಷೇಕ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ರಾಜ್ಯದ 3 ರಾಜ್ಯಪಾಲರು ಆಗಮಿಸಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೂಡ ಬರ್ತಾ ಇದ್ದಾರೆ. ಇಲ್ಲಿಯವರೆಗೂ ನಡೆದಂತಹ ಕಾರ್ಯಕ್ರಮ ಭಕ್ತರು ನಿರೀಕ್ಷೆ ಮೀರಿ ಬಂದಿದ್ದಾರೆ. ಇವತ್ತು ಮೋಕ್ಷ ಕಲ್ಯಾಣ, ಮೂರ್ತಿ ಪ್ರತಿಷ್ಠಾಪನೆ, ರಥಯಾತ್ರೆ, ವಿಶ್ವಶಾಂತಿಗಾಗಿ ಮಹಾಯಜ್ಞ ಮಾಡಲಾಗ್ತಾ ಇದೆ. ಖ್ಯಾತ ಸಂಗೀತ ಗಾಯಕ ಸುರೇಶ್ ವಾಡ್ಕರ್, ಅನುಶ್ರೀ, ಅರ್ಜುನ್ ಜನ್ಯ ಅವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ನಾಳೆ ರಾಜಸ್ಥಾನದ ರಾಜ್ಯಪಾಲರು ಆಗಮಿಸುವ ನಿರೀಕ್ಷೆ ಇದೆ ಅಂತ ಮಾತನಾಡಿದ್ದಾರೆ. ಹುಬ್ಬಳ್ಳಿ ತಾಲೂಕಿನ ವರೂರಿನಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಮಹಾಮಸ್ತಕಾಭಿಷೇಕ ಹಿನ್ನೆಲೆಯಲ್ಲಿ ಇವತ್ತು ದೇಶ ವಿದೇಶದಿಂದ ಭಕ್ತರು ಇಲ್ಲಿ ಅಂತ ಬಂದು ದೇವರ ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ. ಈ ಸಂಪುಟಕ್ಕೆ ಮಾತಾಡಲಿಕ್ಕೆ ನಾನು ಮಹಾರಾಜನನ್ನು ಮಾತಾಡ್ತೀನಿ. ಮಹಾರಾಜ್, ಹೇಗೆ ನಡೆದಿದೆ ಇಲ್ಲೆಲ್ಲ ಸಿದ್ಧತೆ? ಭಾಳ ಸರಿ ನಡೀತಾ ಇದೆ, ಉತ್ಸವಪೂರ್ವಕ ನಡೀತಾ ಇದೆ, ಏನು ವ್ಯತ್ಯಾಸ ಇಲ್ಲ, ನಿರುಪದ್ರವ ನಡೀತಾ ಇದೆ. ಇದು पंचकल्याण प्रतिष्ठा 405 फुट सुमेरु पर्वत की जो ऊंचाई आकाश को छू रही है, ಅವರ ಪ್ರತಿಷ್ಠೆಗಾಗಿ ನಾವು ಎಲ್ಲರೂ ಈ ಕಡೆ ಬಂದಿದ್ದೇವೆ. ಬಾರ್ ಬೋಲೆ ಕೆಲಸ ನಡೀತಾ ಇದೆ. ಆಶೀರ್ವಾದ ಆಶೀರ್ವಾದ ಆಶೀರ್ವಾದ. ಗುರುಜಿ, ಇವತ್ತಿನ ವಿಶೇಷತೆ ಏನು? ಇವತ್ತು ನಿರ್ವಾಣ ಕಲ್ಯಾಣಕ ಪರಮಾತ್ಮ ನಿರ್ವಾಣ ಆಗಿದ್ದರೆ ಭಗವಂತರ ಇವತ್ತು 5ನೇ ಕಲ್ಯಾಣ ಅಂತಿಮ ಕಲ್ಯಾಣಕ್ಕಿದೆ. ಅಂತಿಮ ಕಲ್ಯಾಣಕ್ಕೆ ರೂಪವಾಗಿ ಮುಂಜಾನೆ ಹವನ ಯಜ್ಞ ಆಗುತ್ತದೆ, ಆಮೇಲೆ ರಥೋತ್ಸವ ಆಗುತ್ತದೆ. ಆಮೇಲೆ ಇದ್ದಂಥ ಇವತ್ತು ಅನುಸೂಯ, ಅರ್ಜುನ್ ಜನ್ಯ ಅವರು ಮತ್ತು ಸುರೇಶ್ ವಾಡ್ಕರ್ ಅವರು ಬಂದು ನಿರ್ವಾಣ ಉತ್ಸವದ ಒಂದು ಆನಂದೋತ್ಸವ ಮಾಡುವಂಥ ಒಂದು ಕಾರ್ಯಕ್ರಮ ಇದೆ. ಮಧ್ಯಾಹ್ನ 1 ಗಂಟೆಗೆ ಜಂಬೂ ದ್ವೀಪ ಮಹೋತ್ಸವ ಇದೆ. ಈ ಏನು ತೀರ್ಥಂಕರಗಳು ಕುಯ್ದವಲ್ಲ ಅದರ ಅರ್ಚನೆ ಪೂಜನ ಕಾರ್ಯಕ್ರಮ ಇದೆ. ಇವತ್ತು ವಿಶೇಷವಾಗಿ ಒಂದು ವಿಶ್ವ ಶಾಂತಿಗಾಗಿ ಒಂದು ಮಹಾಯಜ್ಞನ ಮಾಡಲಾಗ್ತಾ ಇದೆ. ಮಹಾಯಜ್ಞ ಎಷ್ಟೊತ್ತಿಗೆ ಆರಂಭವಾಗುತ್ತೆ, ಯಾರೆಲ್ಲ ಭಾಗಿಯಾಗ್ತಾರೆ? ಇವತ್ತು ಮಹಾಯಜ್ಞ ಇಲ್ಲ, ಇವತ್ತು ಸಾಮಾನ್ಯ ಯಜ್ಞ ಇದೆ, ನಿರ್ವಾಣ ಯಜ್ಞ ಇದೆ. ಮಹಾಯಜ್ಞ 26ನೇ ತಾರೀಕಿದೆ. 9,900 ಕುಂಭ ಜೊತೆಗೆ ಮಹಾಯಜ್ಞ ಇದೆ. ಮತ್ತು ಯಾರ್ಯಾರು ಬರ್ತಾರೆ ಗುರುಗಳ ಗಣ್ಯರು? ಇತ್ತು ಇನ್ನೂ 4 ದಿನ ಕಾರ್ಯಕ್ರಮ ಇದೆ, ಇನ್ನು ಯಾರು ಬರ್ತಾರೆ ಗಣ್ಯರು? ಈಗ ನಮ್ಮ ಪ್ರಕಾರ ನಾಳೆ 21ನೇ ತಾರೀಕು ರಾಜಸ್ಥಾನ ರಾಜ್ಯಪಾಲವರು ಬರ್ತಾ ಇದ್ದಾರೆ. ಮಧ್ಯಾಹ್ನ ಪಂಜಾಬ್ ಆದಂಥ ಗುಲಾಬ್ ಚಂದ್ ಕಟರಿ ಅವರು ಬರ್ತಾ ಇದ್ದಾರೆ. ಆಮೇಲೆ 5 ಗಂಟೆಗೆ ಉಪಮುಖ್ಯಮಂತ್ರಿ ಅವರು ಬರ್ತಾ ಇದ್ದಾರೆ. ಆಮೇಲೆ ಸಾಯಂಕಾಲ ಇವರು ಬರ್ತಾ ಇದ್ದಾರೆ, ರಘು ದೀಕ್ಷಿತ್ ಅವರು ಬರ್ತಾ ಇದ್ದಾರೆ. ಈ ರೀತಿ ಕಂಟಿನ್ಯೂ ಕಾರ್ಯಕ್ರಮ ನಾಳೆ ಇದೆ. ದೇಶ ಅಲ್ಲದೆ ವಿದೇಶದಿಂದ ಸಹ ಇಲ್ಲಿ ಭಕ್ತರು ಬಂದು ಪುನೀತರಾಗ್ತಿದ್ದಾರೆ ತೀರ್ಥಂಕರ ದರ್ಶನ ಪಡೆದು. ಹೌದು, ಇದು ಒಂದು ಮಹಾಮಹೋತ್ಸವ, ಮಹಾಮಸ್ತಕಾಭಿಷೇಕದ ಒಂದು ಉತ್ಸಾಹ ಇರ್ತೈತಿ. 12 ವರ್ಷ ಆಗದ ನಂತರ ಒಂದು ಪುಣ್ಯ ಪಡ್ಕೋದಂಥ ಒಂದು ಅವಸರ ಇರ್ತೈತಿ. ಹೇಗೆ ಪ್ರಯಾಗರಾಜ ಕುಂಭದಲ್ಲಿ ಒಂದು ವಿಶೇಷ ಅನುಷ್ಠಾನ ಆರಾಧನಾ ಇರ್ತದೆ, ಹಾಗೆ ಇದು ನಮ್ಮ ಜೈನ ಸಂಸ್ಕೃತದಲ್ಲಿ ಒಂದು ವಿಶೇಷ ಆರಾಧನಾ ಅನುಷ್ಠಾನ ಇರ್ತದೆ. ಹಾಗೂ ಅಲ್ಲಿ ಹೆಂಗೆ ಒಂದು ಉತ್ಸಾಹ ಆನಂದ ಇರ್ತೈತೆ, ಇಲ್ಲಿ ಒಂದು ಜೈನದ ಹಾಗೂ ಎಲ್ಲ ಸರ್ವಜಾತಿಯ ಒಂದು ಆನಂದ ಉತ್ಸವ ದಿನ ಕರ್ನಾಟಕದಲ್ಲಿ. ಓಕೆ, ಥ್ಯಾಂಕ್ಸ್. ಇವತ್ತು ಕರ್ನಾಟಕಕ್ಕೆ ಒಂದು ಆನಂದ ಉತ್ಸವ ಇಲ್ಲಿ ಅಂತಂದರೆ ನಿರ್ಮಾಣ ಆಗ್ತದೆ. ಆ ಒಂದು ಹಬ್ಬದ ವಾತಾವರಣ ಇವತ್ತು ದೇಶ ವಿದೇಶಗಳಿಂದ ಭಕ್ತರು ಇಲ್ಲಿ ಅಂತಂದರೆ ದರ್ಶನ ಪಡೆದು ಪುನೀತರಾಗ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಬರ್ದ ಜೊತೆ ಯಲ್ಲಪ್ಪ ಸೊಲರಪ್ಪ, TV5 ಹುಬ್ಬಳ್ಳಿ. और शांति धारा सुनने के बाद 21 दिन आपका परिवार, आपकी भावनाएं सारी जो है बदल जाती है. आइए